ಜೀವನ್ಮರಣ ಹೋರಾಟದಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ. 1 ವರ್ಷದ ಮಗು ಆರುಷ್ ದುರ್ಮರಣವನ್ನು ಹೊಂದಿದೆ. ಜೀವನ್ಮರಣ ಹೋರಾಟದಲ್ಲಿ ಮತ್ತೊಂದು ಮಗು ಸಾವು. 1 ವರ್ಷದ ಮಗು ಆರುಷ್ ದುರ್ಮರಣವನ್ನು ಕಂಡಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆರುಷ್ ಸಾವನ್ನಪ್ಪಿದ್ದಾನೆ. ಮಂಜನಾಡಿನ ಮೊಂಟೆ ಪದವು ಕೋಡಿಯಲ್ಲಿ ಘಟನೆ ನಡೆದಿದೆ. ಜೀವನ್ಮರಣ ಹೋರಾಟದಲ್ಲಿ ಇದೀಗ ಬದುಕುಳಿದಂತಹ ಒಬ್ಬ ಮಗ ಅಂದ್ಕೊಂಡಿದ್ವಿ ಆರುಷ್ ಮತ್ತೆ ಸಾವನ್ನಪ್ಪಿದ್ದಾನೆ. ಇದೀಗ 1 ವರ್ಷದ ಮಗು ಆರುಷ್ ದುರ್ಮರಣವನ್ನು ಹೊಂದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲಿ ಆರುಷ್ ಸಾವನ್ನಪ್ಪಿದ್ದಾನೆ. ಏನು ಇವತ್ತಿನ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ದಕ್ಷಿಣ ಕನ್ನಡದಲ್ಲಾದಂತಹ ಒಂದು ಘಟನೆ, ಗುಡ್ಡ ಕುಸಿತದಿಂದ ಆದಂತಹ ಒಂದು ಘಟನೆ. ತಾಯಿ ತನ್ನ 2 ಮಕ್ಕಳನ್ನು ರಕ್ಷಣಾ ಕವಚವಾಗಿ ತಡೆಗೋಡೆಯಾಗಿ ಕಾಪಾಡಿದ್ರು. ಒಂದು ದೊಡ್ಡ ಮಗು ಅವರ ಕಣ್ಣು ಮುಂದೆನೇ ಸಾವನ್ನಪ್ಪಿದ್ರು. ಆದರೆ ಮಗು ಆರುಷನ್ನು ನಮ್ಮ ಕಾರ್ಯಾಚರಣೆ ತಂಡದವರು ಕಾಪಾಡಿದ್ರು. ಆದರೆ ಮಾರ್ಗ ಮಧ್ಯೆ ಸಾಗಿಸುವಾಗ, ಆಸ್ಪತ್ರೆಗೆ ಸಾಗಿಸುವಾಗ ಆರುಷ್ ಸಾವನ್ನಪ್ಪಿದ್ದಾರೆ. ಎಲ್ಲರೂ ಖುಷಿ ಪಟ್ಟಿದ್ರು. ಇಷ್ಟು ಸತತವಾಗಿ 9 ಗಂಟೆಗಳ ಕಾರ್ಯಾಚರಣೆಯಲ್ಲಿ ನಮ್ಮ NDRF ತಂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಶ್ರಮಪಟ್ಟು ಆರುಷ್ ಅವರನ್ನು ಕಾಪಾಡಿದ್ರು. ಮಗು ಇನ್ನೂ ಉಸಿರಾಡ್ತಾ ಇತ್ತು. ಮಾರ್ಗ ಮಧ್ಯೆ ಸಾಗಿಸುವಾಗ ಆರುಷ್ ಸಾವನ್ನಪ್ಪಿದ್ದಾನೆ. ಜೀವನ್ಮರಣ ಹೋರಾಟದಲ್ಲಿದ್ದರು. 2 ಮಕ್ಕಳು ಕೂಡ ತಾಯಿಯ ಕಣ್ಣೆದುರು, ಅಂದರೆ ತಾಯಿ ನಾನು ಹೋದರೂ ಪರವಾಗಿಲ್ಲ, ನನ್ನ ಮಕ್ಕಳು ನನಗಾಗಿ ಬದುಕಬೇಕು ಅನ್ನುವಂಥ ರೀತಿಯಲ್ಲಿ ತಾಯಿ ಕಾಪಾಡಿದ್ರು ತಡೆಗೋಡೆಯಾಗಿ. ಗೋಡೆ ತನ್ನ ಬೆನ್ನ ಮೇಲಿದ್ದರೂ ಕೂಡ ತಾನು ತಡೆಗೋಡೆಯಾಗಿ ತನ್ನ 2 ಮಕ್ಕಳನ್ನು ಕಾಪಾಡಿದ್ರು. ಅದರಲ್ಲಿ ಒಬ್ಬ ಮಗು ಆಗಲೇ ಸತ್ತಿದ್ರು ಕೂಡ ಮತ್ತೊಂದು ಮಗುವನ್ನು ಕಾರ್ಯಾಚರಣೆ ತಂಡದವರು ಕಾಪಾಡಿದ್ರು, ರಕ್ಷಣೆಯನ್ನು ಮಾಡಿದರು. ಮಂಜನಾಡಿಯ ದಕ್ಷಿಣ ಕನ್ನಡದಲ್ಲಾದಂತಹ ಘಟನೆ, ಗುಡ್ಡ ಕುಸಿತದಿಂದ ಆದಂತಹ ಒಂದು ಘಟನೆ. ಮಗ ಆರುಷನ್ನು ಕಾರ್ಯಾಚರಣೆ ತಂಡದವರು ಕಾಪಾಡಿದರು. 1 ವರ್ಷದ ಪುಟ್ಟ ಕಂದಮ್ಮ ಆರುಷ್ ಆಸ್ಪತ್ರೆಗೆ ಸಾಗಿಸುವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಆದರೂ ಕೂಡ ಸತತವಾಗಿ 9 ಗಂಟೆಗಳ ಕಾಲ ಇವರು ಕಾರ್ಯಾಚರಣೆಯನ್ನು ನಡೆಸಿ ಮಗುವನ್ನು ಕಾಪಾಡಿದರು. ಆದರೆ 1 ವರ್ಷದ ಮಗು ಆರುಷ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾನೆ. ಮಂಜನಾಡಿಯ ದಕ್ಷಿಣ ಕನ್ನಡದಲ್ಲಿ ಆದಂತಹ ಒಂದು ಕರುಳು ಹಿಂಡುವಂತಹ ಘಟನೆ ಇದು. ನಮಗೆ ಪ್ರತ್ಯಕ್ಷವಾಗಿ ನಾವು ದೇವರು ಅಂತ ಕರಿತೀವಿ ತಾಯಿಯನ್ನು. ತಾಯಿ ಅಷ್ಟೆಲ್ಲ ಕಷ್ಟ ಆಗ್ತಿದ್ದರೂ ಕೂಡ ತನ್ನ ಬೆನ್ನ ಮೇಲೆ ಮನೆಯ ಗೋಡೆ ಬಿದ್ದಿದ್ದರೂ ಕೂಡ ತನ್ನ ಮಕ್ಕಳನ್ನು ತಾನು ತಡೆಗೋಡೆಯಾಗಿ ರಕ್ಷಣಾ ಕವಚವಾಗಿ ಕಾಪಾಡಿತ್ತು. ಆದರೆ ಎಲ್ಲರೂ ಒಂದು ಮಟ್ಟಿನ ಸಮಾಧಾನವನ್ನು ಪಟ್ಟಿದ್ದರು. ಒಂದು ಮಗುವನ್ನಾದರೂ ಉಳಿಸಿದ್ವಿ ನಾವು ಅನ್ನುವಂಥ ರೀತಿಯಲ್ಲಿ NDRF ತಂಡದವರ ಕಾರ್ಯಾಚರಣೆ ವಿಚಾರದಲ್ಲಿ. ಆದರೆ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಇದ್ದಾರೆ. ಎಸ್ ವಿನೋದ್ ಅವರೇ, ಈ ಒಂದು ಕಾರ್ಯಾಚರಣೆ ಸತತ 9 ಗಂಟೆಗಳ ಕಾಲ ನಡೀತು NDRF ತಂಡದಿಂದ. ಮಗುವನ್ನು 1 ವರ್ಷದ ಆರುಷನ್ನು ಹೊರಗಡೆ ತೆಗೆದಿದ್ರು, ಕಾಪಾಡಿದ್ರು ಅನ್ನುವಂಥ ಸಮಾಧಾನ ಒಂದು ಕಡೆ ಇತ್ತು ಅಂತಾದರೆ, ಇದೀಗ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಆರುಷ್ ಸಾವನ್ನಪ್ಪಿದ್ದಾನೆ. ಜೀವನ್ಮರಣ ಹೋರಾಟದಲ್ಲಿ ಇದೀಗ ಮತ್ತೊಂದು ಮಗು ಆರುಷನ್ನು ಎಲ್ಲೂ ಕಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಸಂತೋಷ್, ಈಗಾಗಲೇ ಏನೋ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಗಿ 6 ಜನ ಸದಸ್ಯರು ತಿಳ್ಕೊಂಡಿದ್ರು. ಆ ಒಂದು ಸಮಯದಲ್ಲಿ ಅಂದ್ರೆ ಈಗಾಗಲೇ 2 ಮೊಮ್ಮಕ್ಕಳು ಜೊತೆಗೆ ಒಬ್ಬ ಅಜ್ಜಿ, ಅಂದ್ರೆ ಆರುಷ್ ಜೊತೆಗೆ ಪ್ರೇಮ, ಈ ಮೂವರು ಒಂದು ಸದ್ಯ ಮೃತಪಟ್ಟಿರ್ತಕ್ಕಂಥ ಒಂದು ಘಟನೆ ಈಗಾಗಲೇ ಒಂದು ನಡೆದಿದೆ. ಜೊತೆಗೆ ಸತತ 9 ಗಂಟೆಗಳ ಕಾಲ ಒಂದು NDRF SDRF ತಂಡಗಳು ನಿರಂತರವಾಗಿ ಒಂದು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಒಂದು ಮಗು, ಅಂದ್ರೆ 1 ಆರ್ಯನ್ ಎನ್ನುವ ಮಗು ಮೊದಲೇ ಒಂದು 2.5 ವರ್ಷದ ಮಗು ಮೊದಲೇ ಸಾವನ್ನಪ್ಪಿತ್ತು ಅವಶೇಷಗಳಿಗೆ ಸಿಲುಕಿದಾಗ. ಜೊತೆಗೆ ಆ ಇನ್ನೊಂದು ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಿರುವ ಸಂದರ್ಭದಲ್ಲಿ ಆರುಷ್ ಎನ್ನುವತಕ್ಕಂಥ ಒಂದು ಚಿಕ್ಕ, ಅಂದ್ರೆ 1 ವರ್ಷದ ಮಗು ಏನಿತ್ತು, ಆ ಒಂದು 1 ವರ್ಷದ ಮಗುವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮೂಲಕ ಒಂದು ಹೊರಗೆ ತೆಗೆಯಲಾಗಿತ್ತು. ಆದ್ರೆ ಹೊರಗೆ ತೆಗೆದ ನಂತರ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ತದನಂತರ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಈಗಾಗಲೇ ಒಂದು ನಡೆದಿದೆ. ಸೊ ಹೀಗಾಗಿ ಒಂದು ಇಡೀ ಒಂದು ದೃಶ್ಯ, ಏನೋ ಒಂದು ಮಗು, ಚಿಕ್ಕ ಮಗು ಏನು ಮೃತಪಟ್ಟಿದ್ದ ಆರುಷ್ ಅನ್ನೋದು ಒಂದು ಈ ಒಂದು ವಿದ್ರಾವರ್ಧಕ ಘಟನೆಗೆ ಇಡೀ ಕರ್ನಾಟಕಕ್ಕೆ ಒಂದು ಮಿಡಿಯ ಒಂದು ಕಂಬನಿ ಮಿಡತಕ್ಕಂಥ ಒಂದು ದೃಶ್ಯಗಳು ಕಣ್ಮುಂದೆ ಕಾಣ್ತಿದ್ವಿ. ಜೊತೆಗೆ ತಾಯಿ ಅಶ್ವಿನಿ ಸಹ ಒಂದು ಆಕ್ರಂದನ ಹೊರ ಹಾಕ್ತಿರೋದು ಸಹ ಒಂದು ಕಂಡು ಬರ್ತದೆ. ಈಗಾಗಲೇ ಒಂದು
6 ಜನಗಳ ಪೈಕಿ ಈಗ 3 ಜನ ಸಾವನ್ನ ಗೆದ್ರೆ ಆ ಒಂದು 3 ಜನಗಳ ಪೈಕಿ ಇನ್ನೇನು ಮುಂದೆ ಭವಿಷ್ಯ ತಮ್ಮ ಫ್ಯೂಚರ್ ಕಟ್ಟತಕ್ಕಂತ ಒಂದು ಚಿಕ್ಕ ಮಕ್ಕಳು ಅಂದ್ರೆ ಆರೀಶ್ ಮತ್ತೆ ಆಯನ್ ಒಂದು ನಿಧನ ಆಗಿದ್ದು ನಿಜಕ್ಕೂ ಇದೊಂದು ಇಡೀ ಒಂದು ಮಾನವ ಸಮಾಜ ಒಂದು ಉದ್ಧಾವರ್ತಕ ಘಟನೆ ಅಂತ ನಡೆದಿದೆ ಅಂತ ಜೊತೆಗೆ ಈಗಾಗಲೇ ಇಷ್ಟೊತ್ತಿಗೆ ಒಂದು NDRF SDRF ಕಾರ್ಯಾಚರಣೆ ಮುಗಿಬೇಕಾಗಿತ್ತು. ಜೊತೆಗೆ ಯಾಕೆ ಒಂದು ತಡವಾಯಿತು, ಒಂದು ಕಡೆ ವರ್ಣನ ನಿರಂತರ ಒಂದು ಮಳೆ ಬರ್ತಾ ಇದೆ, ಜೊತೆಗೆ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಮೂಲಭೂತ ಸೌಕರ್ಯಗಳು ಅಂದ್ರೆ JCB ಆಗಿರ್ಬೋದು, ಹಿಟಾಚಿ ಆಗಿರ್ಬೋದು, ಇವುಗಳನ್ನು ಸಮಸ್ಯೆಗಳು ಆಗಿದ್ವು. ಯಾಕಂದ್ರೆ ಆ ಒಂದು ಚಿಕ್ಕದ ಕಿರಿದಾದ ಜಾಗ ಆಗಿರುವ ಕಾರಣ ವಾಹನಗಳು ಓಡಾಟಕ್ಕೂ ಜಾಗ ಇರಲ್ಲ. ಸೊ ಹೀಗಾಗಿ ಈ ಒಂದು ರೀಸನ್ಗಳು ಸಹ ಇರಬಹುದು ಅಂದ್ಬಿಟ್ಟು ಕೆಲವೊಂದಿಷ್ಟು ಕೇಳಿ ಬರ್ತೇವೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ತಾಯಿ ಮಗ ಒಂದು ಜೀವಂತ ಬದುಕಿ ಬರಲಿ ಅನ್ನುವ ಒಂದು ಸಾಕಷ್ಟು ಒಂದು ಊರು ಗ್ರಾಮಸ್ಥರು ಮತ್ತು ಕರುನಾಡಿಗರ ಒಂದು ಪ್ರಾರ್ಥನೆ ಇವತ್ತು ಆ ಒಂದು ಪ್ರಾರ್ಥನೆ ದೇವರ ಕಿವಿಗೆ ಬೀಳಲಿಲ್ಲ ಅನ್ನುವ ಒಂದು ಹಪಾಹಪಿ ಒಂದು ಹಂಬಲ ಈಗಾಗಲೇ ಸ್ಥಳೀಯ ಜನರಲ್ಲಿ ಮನೆ ಮಾಡಿದೆ. ಜೊತೆಗೆ ಈಗಾಗಲೇ ಒಂದು ಸ್ಥಳಕ್ಕೆ ಅಂದ್ರೆ ಏನೋ ಈ ಒಂದು ಘಟನೆ ನಡೆದಿ ಆ ಒಂದು ಸ್ಥಳಕ್ಕೆ ಹೋಗ್ತಕ್ಕಂತ ಕೆಲಸವನ್ನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಒಂದು UT ಖಾದರ್ ಆಗಿರೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಒಂದು ದಿನೇಶ್ ಗುಂಡೂರಾವ್ ಅವರು ಸಹ ಒಂದು ಅಂದ್ರೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕಳೆದ ಒಂದು 2 ದಿನಗಳ ಹಿಂದೆನೆ ಒಂದು ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಅದೇ ಕೆಲವು ಕಾರಣಾಂತರಗಳಿಂದ ಹೋಗಿಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಈಗಾಗಲೇ ಮಂಗಳೂರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ತಿಳಿದುಕೊಳ್ಳುವಂತ ಕೆಲಸವನ್ನು ಈಗಾಗಲೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈಗ ಉಳ್ಳಾಲದ ಶಾಸಕರಾಗಿರ್ತಕ್ಕಂಥ ಒಂದು UT ಖಾದರ್ ಸಹ ಒಂದು ಮೃತ ಆಗಿರ್ತಕ್ಕಂಥ 3 ಜನರಿಗೆ ಅಂದ್ರೆ ಆರ್ಯನ್ ಆರುಷ್ ಮತ್ತೆ ಪ್ರೇಮ ಈ ಮೂವರಿಗೂ ಒಂದು ಪರಿಹಾರ ಧನ ಅಂದ್ರೆ ಮುಖ್ಯಮಂತ್ರಿ ಪರಿಹಾರ ಧನ ನಿಧಿಯಿಂದ ಏನಾದ್ರೂ ಒಂದು ಪರಿಹಾರ ಕೊಡುವ ವ್ಯವಸ್ಥೆ ಬಗ್ಗೆ ಸಹ ಒಂದು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಒಂದು ಬಿಟ್ಟಿದೆ, ಅಂದ್ರೆ ಪರಿಹಾರ ಘೋಷಣೆ ಮಾಡ್ತಾರ ಅಥವಾ ಇನ್ನು ಏನಾದ್ರೂ ಆ ಒಂದು ಕುಟುಂಬಕ್ಕೆ ಏನಾದ್ರು ಬೇರೆ ರೀತಿ ನೆರವನ್ನು ನೀಡ್ತಾರೆ ಅನ್ನೋದು ಒಂದು ಕಾದು ನೋಡ್ಬೇಕಿದೆ. ಜೊತೆಗೆ ಈಗಾಗಲೇ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ವಿನೋದ್, ಥ್ಯಾಂಕ್ ಯು.